ಅಂತಿದ್ದಾರೆ ತಲೈವ ರಜನಿಕಾಂತ್. ನನ್ನ ಟೆರಿಟರಿಯಿಂದ ಆಚೆ ಇರಿ ಅಂತಿದ್ದಾರೆ ಮಾಸ್ ಲೀಡರ್ ಶಿವಣ್ಣ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ವಿಶಾಲಾಕ್ಷಿ. ನಾನ್ ಡೇಂಜರ್ ಅಂತಿದ್ದಾರೆ ತಲೈವ ರಜನಿಕಾಂತ್. ನನ್ನ ಟೆರಿಟರಿಯಿಂದ ಆಚೆ ಇರಿ ಅಂತಿದ್ದಾರೆ ಮಾಸ್ ಲೀಡರ್ ಶಿವಣ್ಣ. ಹೀಗಂದಾಕ್ಷಣ ಬೆಟ್ಟದಷ್ಟು ನಿರೀಕ್ಷೆಗಳು ಜೊತೆಗೆ ಒಂದಿಷ್ಟು ಕುತೂಹಲದ ಪ್ರಶ್ನೆಗಳು ನಿಮ್ ಕಣ್ಮುಂದೆ ಬರುತ್ತೆ. ಯಾಕಂಗ ಅಂತಿದ್ದಾರೆ ತಲೈವ ರಜನಿಕಾಂತ್ ಅವರು? ಇನ್ನು ಟೆರಿಟರಿ ಬಗ್ಗೆ ಯಾಕೆ ಮಾತಾಡ್ತಿದ್ದಾರೆ ನಮ್ಮ ಕರುನಾಡ ಚಕ್ರವರ್ತಿ ಶಿವಣ್ಣ ಅವರು ಅಂತ. ಸೊ ಒಂದಿಷ್ಟು ಜನ ಅಭಿಮಾನಿಗಳು ತುಂಬಾ ಇಂಟೆಲಿಜೆಂಟ್ ಆಗಿ ಥಿಂಕ್ ಮಾಡೋರು ಇದು ಜೈಲರ್ 2 ಸಿನಿಮಾದ ಅಪ್ಡೇಟ್ ಅಂತ ನಿರೀಕ್ಷೆ ಮಾಡ್ತಿರ್ತೀರಿ. ಅಫ್ಕೋರ್ಸ್ ಜೈಲರ್ 2 ಸಿನಿಮಾ ಬರುತ್ತೆ ಅನ್ನುವಂಥದ್ದು ಇವತ್ತು ನೆನ್ನೆಯದಲ್ಲ. ಸಿನಿಮಾ 1 ವರ್ಷ ಆಯ್ತು ರಿಲೀಸ್ ಆಗಿ, ಹೆಚ್ಚು ಕಮ್ಮಿ 1.5 ವರ್ಷಗಳಾಗ್ತಾ ಬರ್ತಾ ಇದೆ. ಸಿನಿಮಾ ರಿಲೀಸ್ ಆದ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡಿ ಆಚೆ ಬಂದವರು ಪಾರ್ಟ್ 2 ಬರಲೇಬೇಕು ಅಂತ ಕೇಳ್ಕೊಂಡ್ರು ಸಿನಿಮಾ ಪ್ರೇಮಿಗಳು. ಸೊ ಅವತ್ತೇ ಸಿನಿಮಾ ಯಾವಾಗ 600 ಕೋಟಿ ಕಲೆಕ್ಷನ್ ಮಾಡ್ತು, ಬಿಗ್ ಸ್ಕ್ರೀನ್ ನಲ್ಲಿ ಕಮಾಲ್ ಮಾಡ್ತು, ಜೊತೆಗೆ ಬಾಕ್ಸ್ ಆಫೀಸ್ ನಲ್ಲಿ ಯಾವಾಗ ಅಷ್ಟೊಂದು ಕೋಟಿ ಗಳಿಕೆ ಕಂಡು ಅವತ್ತೇ ಸನ್ ಪಿಕ್ಚರ್ ಸಂಸ್ಥೆ ಡಿಸೈಡ್ ಮಾಡ್ತು ಪಾರ್ಟ್ 2 ತೆರೆಗೆ ತರೋದಕ್ಕೆ. ಜೊತೆಗೆ ಅವತ್ತೇ ಡಿಸೈಡ್ ಮಾಡಿದ್ರು ನಿರ್ದೇಶಕರಾಗಿರ್ತಕ್ಕಂಥ ನೆಲ್ಸನ್ ದಿಲೀಪ್ ಕುಮಾರ್ ಅವರು. ಸೊ ಅಲ್ಲಿಂದ ಇಲ್ಲಿವರೆಗೂ ಸುಮಾರು 1.5 ವರ್ಷಗಳಿಂದ ಚರ್ಚೆ ಆಗ್ತಾನೆ ಇತ್ತು. ಸಿನಿಮಾ ಮಾಡಬೇಕಾ ಅಥವಾ ಬೇಡವಾ, ಮಾಡಿದ್ರೆ ಯಾವ ಪಾಯಿಂಟ್ ಆಫ್ ವ್ಯೂ ಇಂದ ಶುರು ಮಾಡಬೇಕು, ಸಿನಿಮಾದಲ್ಲಿ ಇಷ್ಟೇ ಅಂದ್ರೆ ಆರಂಭದಲ್ಲಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಫಸ್ಟ್ ಸಿನಿಮಾದಲ್ಲಿ ಅಂದ್ರೆ ಜೈಲರ್ ಪಾರ್ಟ್ 1 ಅಲ್ಲಿ ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಜೊತೆಗೆ ಒಂದೊಂದು ಇಂಡಸ್ಟ್ರಿಯಿಂದ, ಮಲಯಾಳಂನಿಂದ ಮೋಹನ್ ಲಾಲ್ ಸರ್ ಇದ್ರು, ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದ ನಮ್ಮ ಶಿವಣ್ಣ ಜೊತೆಗೆ ಕಿಶೋರ್ ಅವರಿದ್ರು, ಬಾಲಿವುಡ್ ನಿಂದ ಜಾಕಿ ಶ್ರಾಫ್ ಬಂದಿದ್ರು, ತೆಲುಗು ಸಿನಿಮಾದಿಂದ ರಮ್ಯಾ ಕೃಷ್ಣ ಅವರಿದ್ರು, ಸುನಿಲ್ ಅವರಿದ್ರು, ಜೊತೆಗೆ ಹೀಗೆ ದೊಡ್ಡ ದೊಡ್ಡ ತಾರಾ ಬಳಗವನ್ನ ಅಂದ್ರೆ ಒಂದೊಂದು ಸಿನಿಮಾ ಇಂಡಸ್ಟ್ರಿಯ ದಿಗ್ಗಜರನ್ನೆಲ್ಲ ಒಟ್ಟುಗೂಡಿಸಿ ಜೈಲರ್ ಸಿನಿಮಾ ಮಾಡಿದ್ರು. ಕ್ರೈಮ್ ಥ್ರಿಲ್ಲರ್ ಜಾನರ್ ನಲ್ಲಿ ಬಂದಂತಹ ಜೈಲರ್ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಜೊತೆಗೆ ನಮ್ಮ ಪಡೆಯಪ್ಪನ ಸಿನಿಮಾ ಕರಿಯರ್ ನಲ್ಲಿ ಒಂದು ಮಹೋನ್ನತ ಮೈಲುಗಲ್ಲು ಸಿನಿಮಾ ಆಗಿತ್ತು. ಸೊ ಅವತ್ತು ಜೈಲರ್ 2 ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಫೈನಲಿ ಅಭಿಮಾನಿಗಳ ಆಸೆಯಂತೆ, ಸಿನಿಮಾ ಪ್ರೇಮಿಗಳ ಕನಸಿನಂತೆ ಜೈಲರ್ 2 ನ ಅನೌನ್ಸ್ ಮಾಡೋದಕ್ಕೆ ಸಕಲ ರೀತಿಯಲ್ಲೂ ನೆಲ್ಸನ್ ದಿಲೀಪ್ ಕುಮಾರ್ ಜೊತೆಗೆ ನಿರ್ಮಾಣ ಸಂಸ್ಥೆ ಸನ್ ಪಿಕ್ಚರ್ಸ್ ಸಕಲ ರೀತಿಯಾಗೂ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಇದೇ ಡಿಸೆಂಬರ್ 5ನೇ ತಾರೀಕು ಪ್ರೊಮೋ ಶೂಟ್ ಮಾಡೋಕೆ ರೆಡಿ ಆಗ್ತಾ ಇದ್ದಾರಂತೆ. ಆ ಡಿಸೆಂಬರ್ 5ನೇ ತಾರೀಕು ಪ್ರೊಮೋ ಶೂಟ್ ಆಗುತ್ತೆ. ಜೊತೆಗೆ ಡಿಸೆಂಬರ್ 12ನೇ ತಾರೀಕು ನಮ್ಮ ತಲೈವ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು 74ನೇ ವರ್ಷಕ್ಕೆ ಕಾಲಿಡಲಿದ್ದಾರೆ. ಸೊ ಅವರ ಬರ್ಡೇಗೆ ಒಂದು ಸ್ಪೆಷಲ್ ಟ್ರೀಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಜೈಲರ್ ಟೀಮು ಪ್ರೋಮೋನ ಒಂದು ಸ್ಪೆಷಲ್ ಸರ್ಪ್ರೈಸಿಂಗ್ ಎಲಿಮೆಂಟ್ ಆಗಿ ಕೊಡೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಡಿಸೆಂಬರ್ 5ಕ್ಕೆ ಶೂಟಿಂಗ್ ಆಗುತ್ತೆ ಅನ್ನುವಂಥದ್ದು ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ಇನ್ನೊಂದು ವಿಶೇಷ ಅಂದ್ರೆ ಈ ಅಟ್ ಪ್ರೆಸೆಂಟ್ ಎಲ್ಲಾ ಸೆಲೆಬ್ರಿಟಿಗಳಿಗೆ, ಅವರು ಬಿಗ್ ಸ್ಕ್ರೀನ್ ಸೆಲೆಬ್ರಿಟಿಗಳಾಗಿರ್ಬೋದು ಅಥವಾ ಕ್ರೀಡಾ ಲೋಕದ ತಾರೆಯರಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಒಬ್ಬ ಫೇವ್ರೆಟ್ ಹೇರ್ ಸ್ಟೈಲಿಸ್ಟ್ ಅಂದ್ರೆ ಅಲೀಂ ಹಕೀಮ್ ಅವರು ಸದ್ಯ ಸೆನ್ಸೇಷನಲ್ ಹೇರ್ ಸ್ಟೈಲಿಸ್ಟು. ಮಹೇಂದ್ರ ಸಿಂಗ್ ಧೋನಿ ಅವರಿಂದ ಹಿಡಿದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ತನಕ ಸೂಪರ್ ಸ್ಟಾರ್ಗಳಿಗೆ ಒಂದು ಸ್ಪೆಷಲ್ ಹೇರ್ ಸ್ಟೈಲ್ನ ಮಾಡಿ ಒಂದು ಕಮಾಲ್ ಮಾಡೋದ್ರಲ್ಲಿ ಅವ್ರು ಎತ್ತಿದ ಕೈ. ಅವರೇ ಇದೀಗ ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರಿಗೂ ಕೂಡ ಹೇರ್ ಸ್ಟೈಲ್ನ ಮಾಡ್ತಾ ಇದ್ದಾರಂತೆ. ಆ ಒಂದು ಹೇರ್ ಸ್ಟೈಲ್ ಮಾಡ್ತಾ ಇರ್ತಕ್ಕಂಥದ್ದು ಜೈಲರ್ ಪಾರ್ಟ್ 2ಗೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಅವರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಅಲೀಂ ಹಕೀಮ್ ಅವರು ತಮ್ಮ ಸೋಷಿಯಲ್ ಪುಟದಲ್ಲಿ ತಲೈವ ಜೊತೆಗಿರ್ತಕ್ಕಂಥ ಒಂದು ನ್ಯೂ ಲುಕ್ ಕೊಟ್ಟು ತಲೈವಗೆ ಆ ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ರಿವೀಲ್ ಮಾಡಿದ್ದಾರೆ. ಅದು ಕಂಪ್ಲೀಟ್ ಲುಕ್ ಇನ್ನೂ ಬದಲಾಗಿರೋ ತರ ಕಾಣಿಸ್ತಾ ಇಲ್ಲ. ಒಂದು ನ್ಯೂ ಲುಕ್ ನಲ್ಲಿ ನಮ್ಮ ಪಡೆಯಪ್ಪನ್ನ ತೋರಿಸೋದಕ್ಕೆ ಅಲೀಂ ಹಕೀಮ್ ಅವರ ಪಾತ್ರ ಜೊತೆಗೆ ನೆಲ್ಸನ್ ದಿಲೀಪ್ ಕುಮಾರ್ ಅವರ ಪಾತ್ರ ಬಹಳಷ್ಟಿದೆ. ಸೊ ಇದಿಷ್ಟು ಹೇರ್ ಸ್ಟೈಲಿಸ್ಟು. ಜೊತೆಗೆ ಡಿಸೆಂಬರ್ 5ನೇ ತಾರೀಕು ಪ್ರೊಮೋ ಶೂಟ್ ಆಗುತ್ತೆ ಅನ್ನೋದು, ಡಿಸೆಂಬರ್ 12ನೇ ತಾರೀಕು ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಬರ್ಡೇಗೆ ಒಂದು ಪ್ರೋಮೋ ರಿಲೀಸ್ ಮಾಡ್ತಾರೆ ಅನ್ನೋದಾದ್ರೆ, ಸನ್ ಪಿಕ್ಚರ್ಸ್ ಸಂಸ್ಥೆ ಜೈಲರ್ 2 ಬಗ್ಗೆ ಒಂದು ಹಿಂಟ್ ಅನ್ನ ಕೊಟ್ಟಿದೆ. ನಮ್ಮ ಟೈಗರ್ ಮುತ್ತುವೇಲ್ ಪಾಂಡ್ಯನು ಜೊತೆಗೆ ಮ್ಯಾಥ್ಯೂ ಜೊತೆಗೆ ನರಸಿಂಹ ಅಂದ್ರೆ ನಮ್ಮ ಶಿವಣ್ಣ ಅವರ ಪಾತ್ರದ ಹೆಸರು ನರಸಿಂಹ ಆಗಿರ್ಬೋದು, ಜೊತೆಗೆ ಜಾಕಿ ಶ್ರಾಫ್ ಅವರ ಒಂದು ಕ್ಯಾರೆಕ್ಟರ್ ಅವ್ರದ್ದೊಂದು ಫೋಟೋ ಹಾಕೊಂಡು, ಜೊತೆಗೆ ವಿನಾಯಕನ್ ಅವರ ಒಂದು ಫೋಟೋ, ಅಂದ್ರೆ ಸಿನಿಮಾದಲ್ಲಿ ಯಾರೆಲ್ಲ ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು, ಜೊತೆಗೆ ವಿಲನ್ಗಳಾಗಿ ಯಾರೆಲ್ಲ ಮಿಂಚಿದ್ರು ಅವರೆಲ್ಲರ ಒಂದು ಫೋಟೋನ ಕೊಲಾಜ್ ಮಾಡಿ ತಮ್ಮ ಸೋಷಿಯಲ್ ಪುಟದಲ್ಲಿ ಸನ್ ಪಿಕ್ಚರ್ಸ್ ಸಂಸ್ಥೆ ಹಂಚ್ಕೊಂಡಿದ್ರೆ. ಇದರ ಅರ್ಥ ಜೈಲರ್ 2 ಬರುತ್ತೆ ಅನ್ನೋದಾದ್ರೂ ಕೂಡ ಅದಕ್ಕೆ ಒಂದು ನಾನು ಸ್ಪೆಷಲ್ ಎಲಿಮೆಂಟ್ನ ಆ್ಯಡ್ ಮಾಡೋಳಿದ್ದೀನಿ. ಅದೇನಂತಂದ್ರೆ ಬ್ರೇಕಿಂಗ್ ಬ್ಯಾಡ್ ಅನ್ನೋವಂಥದ್ದು ಒಂದು ಅಮೆರಿಕನ್ ಸೀರೀಸ್, ಅದು ಟೆಲಿವಿಷನ್ ಸೀರೀಸು, ಅದನ್ನ ಮೆನ್ಷನ್ ಮಾಡಿದ್ದಾರೆ ಜೈಲರ್ ಜೊತೆಗೆ ಬ್ರೇಕಿಂಗ್ ಬ್ಯಾಡ್ ಅಂತ. ಸೊ ಈ ಬ್ರೇಕಿಂಗ್ ಬ್ಯಾಡ್ ಬಗ್ಗೆ ಯಾಕೆ ಮಾತಾಡ್ತಿದೆ ಜೈಲರ್ ಟೀಮು ಅಥವಾ ಸನ್ ಪಿಕ್ಚರ್ ಸಂಸ್ಥೆ ಗೊತ್ತಿಲ್ಲ. ಆ ಒಂದು ಅಮೆರಿಕನ್ ಟೆಲಿವಿಷನ್ ಸೀರೀಸ್ಗೂ ಬರುವಂತ ಜೈಲರ್ ಪಾರ್ಟ್ 2 ಯಾವ ರೀತಿಯಾದಂಥ ಕನೆಕ್ಷನ್ ಇರುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ನಮಗೆ ಲಭ್ಯವಾಗಬೇಕಿದೆ. ಜೊತೆಗೆ ಈ ಜೈಲರ್ನಲ್ಲಿ ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಂಡವರೆಲ್ಲರೂ ಕೂಡ ಅವರ ಒಂದು ಲುಕ್ಕು
ಬ್ರೇಕಿಂಗ್ ಬ್ಯಾಡ್ಗೆ ಕನೆಕ್ಟ್ ಆಗುತ್ತಾ ಅಥವಾ ನಯ ಅವತಾರದಲ್ಲಿ ಅವ್ರು ಕಾಣಸಿಗ್ಲಿಕ್ಕಿದ್ದಾರಾ? ಸೊ ಅದರ ಹಿಂಟ್ ಹಿನ್ನೆಲೆಯಲ್ಲಿ ಬ್ರೇಕಿಂಗ್ ಬ್ಯಾಡ್ನ ಹ್ಯಾಶ್ಟ್ಯಾಗ್ ಮೂಲಕ ಮೆನ್ಷನ್ ಮಾಡಿದ್ಯಾ ಸನ್ ಪಿಕ್ಚರ್ ಸಂಸ್ಥೆ ಅನ್ನೋ ಥರದ್ದು ಕುತೂಹಲಗಳು ಮೂಡಿದೆ. ಸೊ ಜೈಲರ್ನಲ್ಲಿ ಪ್ರತಿಯೊಬ್ಬರ ಪಾತ್ರವೂ ಕೂಡ ಅಮೋಘವಾಗಿತ್ತು, ಜೊತೆಗೆ ಅವರ ಎಲ್ಲರ ಲುಕ್ಕು ಕೂಡ ಸಿನಿಮಾ ಪ್ರೇಮಿಗಳ ಒಂದು ಗಮನ ಸೆಳೆದಿತ್ತು, ಅಟ್ರಾಕ್ಟ್ ಮಾಡಿತ್ತು. ಜೊತೆಗೆ ಟೈಗರ್ ಮುತ್ತುವೇಲ್ ಪಾಂಡ್ಯನ್ ಲುಕ್ ಇರ್ಬೋದು ಅಥವಾ ನರಸಿಂಹನ ಲುಕ್ ಇರ್ಬೋದು. ಸೊ ಎಲ್ಲರೂ ಕೂಡ ಸಿನಿಮಾ ಪ್ರೇಮಿಗಳು ಜೊತೆಗೆ ಅಭಿಮಾನಿಗಳು ಅದನ್ನು ಫಾಲೋ ಮಾಡಿದ್ರು, ಅವರ ಒಂದು ಲುಕ್ಕು ಗೆಟಪ್ನ. ಸೊ ಅದೇ ರೀತಿಯ ಹೇರ್ ಸ್ಟೈಲ್ ಮಾಡೋದಾಗಿರ್ಬೋದು ಇದೆಲ್ಲ. ಸೊ ಅದೇ ಲುಕ್ನಲ್ಲಿ ಜೈಲರ್ ಪಾರ್ಟ್ 2 ನಲ್ಲೂ ಕಾಣಿಸ್ಕೊಳ್ತಾರ ಅಥವಾ ಅವರ ಲುಕ್ಕು ಗೆಟಪ್ಪು ಬದಲಾಗ್ತಾ ಹೋಗುತ್ತಾ? ಜೈಲರ್ನಲ್ಲಿದ್ದಂಥ ಕಲಾವಿದರೇ ಅಥವಾ ದಿಗ್ಗಜರೇ ಕಂಟಿನ್ಯೂ ಆಗ್ತಾರ ಅಥವಾ ಅವರ ಒಂದು ಸ್ಟಾರ್ ಕಾಸ್ಟ್ಗೆ ಬೇರೆಯವರೆಲ್ಲರೂ ಕೂಡ ಆ್ಯಡ್ ಆನ್ ಆಗ್ತಾರ ಅನ್ನುವಂಥ ಒಂದು ಕುತೂಹಲ ಸಿಗ್ತಾ ಇದೆ. ಯಾಕಂದ್ರೆ ಸ್ಯಾಂಡಲ್ವುಡ್ನಿಂದ ಮೊದಲ ಭಾಗಕ್ಕೆ ನಮ್ಮ ಶಿವಣ್ಣ ಕಿಶೋರ್ ಅವರಿದ್ರು. ಮುಂದಿನ ದಿನಗಳಿದ್ರೆ ಜೈಲರ್ ಪಾರ್ಟ್ 2ಗೆ ಬೇರೆ ಯಾರಾದ್ರೂ ಕಲಾವಿದರು ಅಂದ್ರೆ ನಮ್ಮ ಇಂಡಸ್ಟ್ರಿಯ ಮತ್ತಾರಾದ್ರೂ ಸ್ಟಾರ್ ಕಲಾವಿದರು ಜೈಲರ್ 2ಗೆ ಆ್ಯಡ್ ಆನ್ ಆಗ್ತಾರ? ಟಾಲಿವುಡ್ನಿಂದ, ಕಾಲಿವುಡ್ನಿಂದ, ಮಾಲಿವುಡ್ನಿಂದ, ಬಾಲಿವುಡ್ನಿಂದ ಬೇರೆ ಬೇರೆ ದಿಗ್ಗಜರು ಜೈಲರ್ ಪಾರ್ಟ್ 2ಗೆ ಆ್ಯಡ್ ಆನ್ ಆಗಿ ಇನ್ನು ದೊಡ್ಡ ಮಟ್ಟದ ಸಿನಿಮಾ, ಅದು ಬಿಗ್ ಸ್ಕೇಲ್ನಲ್ಲಿ, ಬಿಗ್ ಕ್ಯಾನ್ವಾಸ್ನಲ್ಲಿ ಮೂಡಿ ಬರೋದಕ್ಕೆ ಸಾಥ್ ಕೊಡ್ತಾರಾ ಅನ್ನುವಂಥದ್ದು ಕುತೂಹಲದ ಪ್ರಶ್ನೆನೂ ಇದೆ. ಎನಿವೆ, ಡಿಸೆಂಬರ್ 12 ನಮ್ಮ ತಲೈವ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬಕ್ಕೆ ಜೈಲರ್ 2 ಪ್ರೋಮೋನ ಒಂದು ಡೆಡಿಕೇಟ್ ಮಾಡಿದ್ರೆ, ಪ್ರೋಮೋನ ಒಂದು ಸರ್ಪ್ರೈಸ್ ಗಿಫ್ಟ್ ಆಗಿ ಕೊಟ್ಟರೆ, ಇನ್ನು ಕೂಲಿ ಟೀಮ್ ಕೂಡ ಲೋಕೇಶ್ ಕನಕರಾಜ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಫಾರ್ ದಿ ಫಸ್ಟ್ ಟೈಮ್ ತಲೈವಾಗೆ ಆಕ್ಷನ್ ಕಟ್ ಹೇಳುವಂಥ ಅವಕಾಶ ಅವ್ರಿಗೆ ಸಿಕ್ಕಿದೆ. ಈ ಹಿಂದೆ ಮಾಸ್ಟರ್ ಇರಲಿ, ವಿಕ್ರಮ್ ಇರಲಿ, ಲಿಯೋ ಇರಲಿ, ಈ ಥರದ ಸಿನಿಮಾಗಳನ್ನೆಲ್ಲ ಮಾಡಿ ಭಾರತೀಯ ಚಿತ್ರರಂಗ ಸೌತ್ ಕಡೆ ತಿರುಗಿ ನೋಡುವಂತೆ ಮಾಡಿದಂತಹ ನಿರ್ದೇಶಕರ ಪೈಕಿ ಲೋಕೇಶ್ ಕನಕರಾಜ್ ಅವರು ಕೂಡ ಒಬ್ರು. ಸೊ ಅಂಥವ್ರಿಗೆ ಈಗ ಫಸ್ಟ್ ಟೈಮ್ ತಲೈವಾಗೆ ಆಕ್ಷನ್ ಕಟ್ ಹೇಳುವಂಥ ಅವಕಾಶ ಸಿಕ್ಕಿದೆ. ಕೂಲಿ ಸಿನಿಮಾದಲ್ಲಿ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರಿಂದ ಹಿಡಿದು ಸಾಕಷ್ಟು ದಿಗ್ಗಜರಿದ್ದಾರೆ. ಅದನ್ನು ನಾನು ಮೆನ್ಷನ್ ಮಾಡ್ತಾ ಹೋಗೋದಾದರೆ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದ ರಿಯಲ್ ಸ್ಟಾರ್ ಉಪಿ, ತೆಲುಗಿನಿಂದ ನಾಗಾರ್ಜುನ್ ಅವರಿದ್ದಾರೆ, ಜೊತೆಗೆ ಶ್ರುತಿ ಹಾಸನ್, ಶೋಭಿನ್ ಶಾಹಿದ್, ಹೀಗೆ ಸಾಕಷ್ಟು ಕಲಾವಿದರನ್ನು ನಾವು ಕೂಲಿ ಸಿನಿಮಾದಲ್ಲಿ ನೋಡ್ಬೋದು. ಕೂಲಿ ಸಿನಿಮಾದ ಟೀಸರು ನಮ್ಮ ಭಾಷಾ ಬರ್ಡೇಗೆ ರಿಲೀಸ್ ಆಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತದೆ. ಒಟ್ಟಾರೆ ಪಡೆಯಪ್ಪನ ಬರ್ಡೇಗೆ ಡಬಲ್ ಟ್ರೀಟ್ ಕೊಡೋದಕ್ಕೆ ಜೈಲರ್ ಟೀಮ್ ಆ್ಯಂಡ್ ಕೂಲಿ ಟೀಮ್ ಸನ್ನದ್ಧವಾಗ್ತಾ ಇದೆ ಅನ್ನುವಂಥ ಮಾಹಿತಿ ಕೇಳಿ ಬರ್ತಾ ಇದೆ. ಎನಿವೆ, ಜೈಲರ್ 2ಗಾಗಿ ಕಾಯ್ತಾ ಇರತಕ್ಕಂಥ ಎಲ್ಲ ಸಿನಿಮಾ ಪ್ರೇಮಿಗಳಿಗೆ ಒಂದು ಸರ್ಪ್ರೈಸ್ ಆಗಿ ಇವತ್ತು ಹಿಂಟ್ ಕೊಟ್ಟಿದ್ದಾರೆ. ಡಿಸೆಂಬರ್ 5ಕ್ಕೆ ಪ್ರೊಮೋ ಶೂಟ್ ಆಗುತ್ತೆ. ಅವತ್ತಿನ ಪ್ರೊಮೋ ಶೂಟ್ನಲ್ಲಿ ನರಸಿಂಹನಾಗಿ ಅಂದರೆ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು ಭಾಗಿಯಾಗ್ತಾರ, ಮೋಹನ್ ಲಾಲ್ ಅವರು ಇರ್ತಾರ, ಜೊತೆಗೆ ಜಾಕಿ ಶ್ರಾಫ್ ಅವರು ಇರ್ತಾರ. ಆ ಕಡೆಯಿಂದ ಟೈಗರ್ ಮುತ್ತುವೇಲ್ ಪಾಂಡ್ಯನ್ಗೆ ಮೊದಲ ಭಾಗದಲ್ಲಿ ಸಾಥ್ ಕೊಟ್ಟಂತ ಎಲ್ಲ ಕಲಾವಿದರು ಕೂಡ ಪ್ರೋಮೋದಲ್ಲಿ ಇರ್ತಾರೆ ಅನ್ನುವಂಥ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಎನಿವೆ, ಕಾದು ನೋಡೋಣ. ಡಿಸೆಂಬರ್ 5ನೇ ತಾರೀಕು ಪ್ರೊಮೋ ಶೂಟ್ ಆದರೆ 12ನೇ ತಾರೀಕು ಅವ್ರ ಬರ್ಡೇಗೆ ರಿಲೀಸ್ ಆಗುತ್ತೆ. ಅವತ್ತು ನಿಮ್ಮೆಲ್ಲ ಕುತೂಹಲದ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಅಲ್ಲಿವರೆಗೂ ವೇಟ್ ಅಂಡ್ ವಾಚ್ ಅಂತ ಹೇಳ್ತಾ, ಇದು ಈ ಕ್ಷಣದ ಸ್ಪೆಷಲ್. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪಂಪಾವತಿ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.